ಎಲ್ಲ ಒಳ್ಳೇದಾಗುತ್ತದೆ. ಆ ದ್ವಾಪರ ಯುಗದಾಗ ಕುಚೇಲನ ಮಣ್ಣಿನ ಪರಮಾತ್ಮ ಶ್ರೀ ಕೃಷ್ಣಪ್ಪ ಬೆಳೆದಂತ. ಆದರೆ ಈ ಕಲಿಯುಗದ ಈ ಕೃಷ್ಣನ ಬಾಳೆನೆ ಬೆಳಗಾಕ ಪರಂಗಿ ಮಂಡ್ರಪ್ಪ ಬಂದಾನ. 4 ಮಾವಿನಕಾಯಿ ಕದಿಯಕ್ಕೆ ಹೋಗಿ 5 ಎಕರೆ ಜಮೀನು ನೋಡ್ಕೊಂಡ್ ಬಂದಿದ್ದೆ ಬಪ್ಪರೆ ಮಗನೇ. ಅಣ್ಣ, ಇದು ಹುಡುಗಾಟ ಮಾಡೋ ಹೊತ್ತ? ಅದು ಆ ಮಂಡ್ರಪ್ಪನ ವಿಷಯದಾಗ. ಆ ಭೂಮಿ ಮಂಡ್ರಪ್ಪ ಕೊಟ್ಟಿರೋ ಭಿಕ್ಷಿ. ಬಸ್ರಿ ಹಣ್ಣಿನ ಕಣ್ಣೀರು ಕಂಡು ತಾಯಿ ಹಂಗ ಕರ್ಣಿ ತೋರ್ಸ್ಯಾನ. ಆ ಮಂಡ್ರಪ್ಪ ಬಡೂರು ಪಾಲಿನ ದ್ಯಾವ್ರು. ಆತನೊಳಗೆ ಏನೋ ದೇವ್ರ ಗುಣ ಐತಿ. ಇಲ್ಲ ಅಂದ್ರ ನನ್ನಂತವನು ಕೂಗಿದೇಟಿಗೆ ಆ ಯಪ್ಪ ಬಂದು ನನ್ನ ಕಾಪಾಡ್ತಿರ್ಲಿಲ್ಲ. ಆತ ಬಂದ ಮೇಲೆ ನಿಮ್ಮೂರ್ ಪಾಳ್ಯಗಾರ ಹೆಂಗ ಬಾಲ ಮುದ್ರಕೊಂಡು ಸುಮ್ನೆ ಕುಂತಂತ ನಿಮಗೂ ಗೊತ್ತಲ್ಲ. ಹೌದು. ಏನಪ್ಪ ಕೃಷ್ಣಪ್ಪ, ಹೆರಿಗೆ ಮುಗೀತು. ಅವ ಕೆಂಪ್ ಹೆಂಗಿದಾಳ? ಬಾಡಿದಾಳೆ. ಸುದ್ದಿ ಅಷ್ಟೇ ಸಾಕೇನು. ಕೂಸ್ ನೋಡ್ಬಾ, ಮರಿ ಕೃಷ್ಣ ಹುಟ್ಟಾನೆ. ಎಲ್ಲಿ ನನ್ ಕಾಣಿಕೆ ಎತ್ತು. ಬೆಳಿ ಬಂದ್ಮೇಲೆ ಒಂದ್ ಚೀಲ ಜ್ವಾಳ ಕೊಡ್ತೀನಿ. ಈಗ ಕೂಸ್ ತೋರ್ಸವ. ಬಂಗಾರದಂತ ಗಳಿಗೆಯಲ್ಲಿ ಹುಟ್ಟಾನ. ಇನ್ ಮುಂದಕ್ಕೆ ನಿನ್ ಮನೆಯಲ್ಲಿ ಅದೃಷ್ಟ ಕಾಲ್ ಮುರ್ಕೊಂಡ್ ಬಿದ್ದಿರ್ತದೆ. ಅಲ್ಲೇ ಕೂಸೆ, ನಮ್ಮ ಮನೆಗೆ ಅದೃಷ್ಟ ತಂದು ನಿನಗೆ ಏನಂತ ಹೆಸರಿಡ್ಲಿ?